ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನರ್ಸಿಂಗ್ ಸಿಂಪ್ಲಿಫೈಡ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾವು ಕೊರೋನರಿ ಸರ್ಕ್ಯುಲೇಷನ್ ಬಗ್ಗೆ ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಇದು ಹಾರ್ಟ್ ಸ್ಟ್ರಕ್ಚರಲ್ಲಿ ಬರುವಂಥ ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಪಾರ್ಟ್ 1 ವಿಡಿಯೋನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ನೋಡಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್, ಕೊರೋನರಿ ಸರ್ಕ್ಯುಲೇಷನ್ ಅಂದ್ರೇನು? ಕೊರೋನರಿ ಸರ್ಕ್ಯುಲೇಷನ್ ಅಂದರೆ ಬ್ಲಡ್ ಸಪ್ಲೈ ಟು ದ ಹಾರ್ಟ್. ಅಂದರೆ ಇವಾಗ ಹಾರ್ಟ್ ಯಾವ ರೀತಿ ಬ್ಲಡ್ ಸಪ್ಲೈ ಮಾಡುತ್ತೆ ನಮ್ಮ ಹೋಲ್ ಬಾಡಿಗೆ, ಅದೇ ರೀತಿ ಹಾರ್ಟ್ಗೂ ಕೂಡ ಬ್ಲಡ್ ಸಪ್ಲೈ ಅವಶ್ಯಕತೆ ಇರುತ್ತೆ. ಅದನ್ನು ಯಾವ್ದು ಮಾಡುತ್ತಾ, ಯಾವ ರೀತಿ ಮಾಡುತ್ತಾ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾವು ತಿಳ್ಕೊಳ್ಳೋಣ. ಫಸ್ಟ್, ಕೊರೋನರಿ ಸರ್ಕ್ಯುಲೇಷನ್ ರೆಫರ್ಸ್ ಟು ದ ಮೂಮೆಂಟ್ ಆಫ್ ದ ಬ್ಲಡ್ ಥ್ರೂ ದ ನೆಟ್ವರ್ಕ್ ಆಫ್ ಕೊರೋನರಿ ಆರ್ಟರೀಸ್ ಆ್ಯಂಡ್ ವೇನ್ಸ್ ದಟ್ ಸಪ್ಲೈ ದ ಹಾರ್ಟ್ ಮಸಲ್ ದಟ್ ಈಸ್ ಮಯೋಕಾರ್ಡಿಯಮ್ ವಿತ್ ಆಕ್ಸಿಜನ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್. ಈ ಕೊರೋನರಿ ಸರ್ಕ್ಯುಲೇಷನ್ ಅಂದ್ರೆ ಇದೇನು ಮಾಡುತ್ತಪ್ಪ ಅಂದ್ರೆ ಬ್ಲಡ್ನ ಒಂದು ನೆಟ್ವರ್ಕ್ ಥರ, ಅಂದ್ರೆ ಕೊರೋನರಿ ಆರ್ಟರೀಸ್ ಮತ್ತು ವೇನ್ ಇವೇನಿರ್ತಾವಲ್ಲ ಇದ್ರ ಮೂಲಕ ಹಾರ್ಟ್ ಮಸಲ್ಗೆ ಬ್ಲಡ್ನ ಸಪ್ಲೈ ಮಾಡುತ್ತೆ. ಬ್ಲಡ್ ಮತ್ತು ಆಕ್ಸಿಜನ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್ನ ಸಪ್ಲೈ ಮಾಡುತ್ತೆ. ಫಸ್ಟ್ ನಾವು ಕೊರೋನರಿ ಆರ್ಟರೀಸ್ ಬಗ್ಗೆ ಸ್ಟಡಿ ಮಾಡೋಣ. ಇದು ಕೊರೋನರಿ ಆರ್ಟರೀಸ್ ಏನು ಮಾಡುತ್ತಪ್ಪ ಅಂದ್ರೆ ಬ್ಲಡ್ ಸಪ್ಲೈ ಅಂದರೆ ಆಕ್ಸಿಜನೇಟೆಡ್ ಬ್ಲಡ್ ಸಪ್ಲೈ ಟು ದ ಹಾರ್ಟ್. ಈ ಹಾರ್ಟ್ಗೆ ಬ್ಲಡ್ ಸಪ್ಲೈನ ಅಂದರೆ ಆಕ್ಸಿಜನೇಟೆಡ್ ಬ್ಲಡ್ ಸಪ್ಲೈ ಮಾಡೋದು ಯಾವುದಂದ್ರೆ ಕೊರೋನರಿ ಆರ್ಟರೀಸ್ ಆಗಿರ್ತಾವೆ. ಅದರಲ್ಲಿ ಲೆಫ್ಟ್ ಕೊರೋನರಿ ಆರ್ಟರೀಸ್, ಲೆಫ್ಟ್ ಆ್ಯಂಡ್ ರೈಟ್ ಕೊರೋನರಿ ಆರ್ಟರೀಸ್ ಬರ್ತಾವೆ, 2 ಟೈಪ್ಸ್. ಅದರಲ್ಲಿ ಲೆಫ್ಟ್ ಕೊರೋನರಿ ಆರ್ಟರೀಸಲ್ಲಿ ಮತ್ತೆ ಡಿವೈಡೆಡ್ ಇಂಟು 2 ಟೈಪ್ಸ್. ಅದರಲ್ಲಿ ಲೆಫ್ಟ್ ಆ್ಯಂಟೀರಿಯರ್ ಡಿಸೆಂಡಿಂಗ್ ಆ್ಯಂಡ್ ಸರ್ಕಮ್ಫ್ಲೆಕ್ಸ್ ಆರ್ಟ್ರಿ ಅಂತ 2 ಟೈಪ್ಸ್ನ ನಾವು ಮತ್ತೆ ನೋಡ್ಬೋದು. ಅದರಲ್ಲಿ ಫಸ್ಟ್ ಲೆಫ್ಟ್ ಕೊರೋನರಿ ಆರ್ಟ್ರಿ, ನೀವು ಈ ಡೈಗ್ರಾಮಲ್ಲಿ ನೋಡ್ಬೋದು. ಲೆಫ್ಟ್ ಕೊರೋನರಿ ಆರ್ಟ್ರಿ ಮತ್ತು ಲೆಫ್ಟ್ ಆ್ಯಂಟೀರಿಯರ್ ಡಿಸೆಂಡಿಂಗ್ ಆರ್ಟ್ರಿನ ನೋಡ್ಬೋದು. ಲೆಫ್ಟ್ ಕೊರೋನರಿ ಆರ್ಟ್ರಿ ಒಂದು ಮೇನ್ ಬ್ರ್ಯಾಂಚ್. ಇವೇನಿದಾವಲ್ಲ ಲೆಫ್ಟ್ ಆ್ಯಂಟೀರಿಯರ್ ಡಿಸೆಂಡಿಂಗ್ ಅಂತಂದ್ರೆ ಇವು ಸ್ಮಾಲ್ ಬ್ರ್ಯಾಂಚಸ್ ಆಗಿರ್ತಾವೆ. ಇವಾಗ ಇದ್ರ ಬಗ್ಗೆ ನಾವು ನೋಡೋಣ. ಸೊ ಮೇನ್ ಇದರಲ್ಲಿ ಒಂದು ಪಾಯಿಂಟ್ ಅಂದ್ರೆ ಕೊರೋನರಿ ಸರ್ಕ್ಯುಲೇಷನ್ ಎನ್ಸೋರ್ಸ್ ಕಂಟಿನ್ಯೂಯಸ್ ಸಪ್ಲೈ ಆಫ್ ಆಕ್ಸಿಜನ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್ ಟು ಕೀಪ್ ದ ಹಾರ್ಟ್ ಮಸಲ್ ಹೆಲ್ದಿ ಆ್ಯಂಡ್ ಫಂಕ್ಷನಿಂಗ್. ಈ ಕೊರೋನರಿ ಸರ್ಕ್ಯುಲೇಷನ್ ಅಂದರೆ ಈ ಕೊರೋನರಿ ಸರ್ಕ್ಯುಲೇಷನ್ ಏನಿದೆಯಲ್ಲ ಬ್ಲಡ್ ಸಪ್ಲೈ ಮಾಡುತ್ತಾ ಹಾರ್ಟ್ಗೆ, ಇದು ಹೆಲ್ದಿ ಆಗಿರೋದ್ರಿಂದ ನಮ್ಮ ಹಾರ್ಟ್ ಕೂಡ ಹೆಲ್ದಿ ಆಗಿರುತ್ತೆ ಮತ್ತು ನ್ಯೂಟ್ರಿಷನ್ನ ಆ್ಯಂಡ್ ಆಕ್ಸಿಜನ್ನ ಕಂಟಿನ್ಯೂ ಆಗಿ ನಮ್ಮ ಹಾರ್ಟ್ಗೆ ಸಪ್ಲೈ ಮಾಡ್ತಿರುತ್ತೆ. ಸೊ ಇವಾಗ ನಾವು ಲೆಫ್ಟ್ ಆ್ಯಂಟೀರಿಯರ್ ಡಿಸೆಂಡಿಂಗ್ನ ನೋಡೋಣ. ಲೆಫ್ಟ್ ಆ್ಯಂಟೀರಿಯರ್ ಡಿಸೆಂಡಿಂಗ್ ಅಲ್ಲೇನಿರುತ್ತೆ ಅಂದರೆ ಸಪ್ಲೈ ದ ಫ್ರಂಟ್ ಆ್ಯಂಡ್ ಬಾಟಮ್ ಆಫ್ ದ ಲೆಫ್ಟ್ ಹಾರ್ಟ್. ಇವೇನು ಬ್ರ್ಯಾಂಚಸ್ ಇದಾವಲ್ಲ ಸ್ಮಾಲ್ ಬ್ರ್ಯಾಂಚಸ್, ಈ ಬ್ರ್ಯಾಂಚಸ್ ಏನು ಮಾಡ್ತಾವೆ ಅಂದ್ರೆ ಹಾರ್ಟ್ ಲೆಫ್ಟ್ ಸೈಡ್ ಇರುವಂಥ ಫ್ರಂಟಲ್ಲಿ ಬರುವಂಥ ಮತ್ತು ಬಾಟಮಲ್ಲಿ ಬರುವಂಥ ಹಾರ್ಟ್ ಮಸಲ್ಗೆ ಇದ್ದು ಬ್ಲಡ್ ಸಪ್ಲೈನ ಮತ್ತು ಆಕ್ಸಿಜನ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್ನ ಸಪ್ಲೈ ಮಾಡುತ್ತೆ. ಸೊ ನೆಕ್ಸ್ಟ್ ಟೈಪ್ ಸರ್ಕಮ್ಫ್ಲೆಕ್ಸ್. ಈ ಸರ್ಕಮ್ಫ್ಲೆಕ್ಸ್ ಬ್ಲಡ್ ಸಪ್ಲೈ ಟು ಔಟರ್ ಸೈಡ್ ಆ್ಯಂಡ್ ಬ್ಯಾಕ್ ಆಫ್ ದ ಹಾರ್ಟ್. ಇದು ಔಟರ್ ಸೈಡ್ ಅಂದರೆ ಲೆಫ್ಟ್ ಸೈಡ್ ಔಟರ್ ಸೈಡ್ಗೆ, ಲೆಫ್ಟ್ ಸೈಡಲ್ಲಿ ಬರುವಂಥ ಔಟರ್ ಸೈಡ್ಗೆ ಆ್ಯಂಡ್ ಮತ್ತು ಹಾರ್ಟ್ ಬ್ಯಾಕಿಗೆ ಇದ್ದು ಬ್ಲಡ್ ಸಪ್ಲೈನ ಮಾಡುತ್ತೆ. ಸೊ ಇವಾಗ ಇವೆರಡು ಲೆಫ್ಟ್ ಕೊರೋನರಿ ಆರ್ಟ್ರಿ ಆಯಿತು. ಇವಾಗ ರೈಟ್ ಕೊರೋನರಿ ಆರ್ಟ್ರಿ ಬಗ್ಗೆ ನೋಡೋಣ. ಸಪ್ಲೈಸ್ ದ ರೈಟ್ ಏಟ್ರಿಯಮ್, ರೈಟ್ ವೆಂಟ್ರಿಕಲ್ ಆ್ಯಂಡ್ ಪಾರ್ಟ್ಸ್ ಆಫ್ ದ ಹಾರ್ಟ್ ಬ್ಯಾಕ್. ಇದು ಏನು ಮಾಡುತ್ತಪ್ಪ ರೈಟ್ ಕೊರೋನರಿ ಆರ್ಟ್ರಿ ಇದು ಎಲ್ಲಿಗೆ ಅಂದ್ರೆ ರೈಟ್ ಏಟ್ರಿಯಮ್, ರೈಟ್ ವೆಂಟ್ರಿಕಲ್ ಮತ್ತು ಅದರ್ ಹಾರ್ಟ್ ಪಾರ್ಟ್ಸಿಗೂ ಕೂಡ ಇದ್ದು ಬ್ಲಡ್ ಸಪ್ಲೈನ ಮಾಡುತ್ತೆ. ಸೊ ಇವೆರಡು ಆರ್ಟ್ರಿಯಲ್ಲಿ ಬರುವಂಥ ಮೇನ್ ಟೈಪ್ಸ್ ಆಗಿರ್ತವೆ. ಇವಾಗ ಮೇನ್ ಕೊರೋನರಿ ವೇನ್ಸ್ ಬಗ್ಗೆ ನೋಡೋಣ. ಕೊರೋನರಿ ಆರ್ಟ್ರೀಸ್ ಆಲ್ರೆಡಿ ನಾವು ಸ್ಟಡಿ ಮಾಡಿದ್ವಿ. ಅದರಲ್ಲಿ ಮೇನಾಗಿ ರೈಟ್ ಆ್ಯಂಡ್ ಲೆಫ್ಟ್ ಕೊರೋನರಿ ಆರ್ಟ್ರೀಸ್ ಬರ್ತವೆ. ಅದರಲ್ಲಿ ಮತ್ತೆ ಲೆಫ್ಟ್ ಕೊರೋನರಿ ಆರ್ಟ್ರೀಸ್ ಒಳಗಡೆ 2 ಟೈಪ್ಸ್ ಬರ್ತವೆ. ಯಾವುದಂದ್ರೆ LAD ಅಂದರೆ ಲೆಫ್ಟ್ ಆ್ಯಂಟೀರಿಯರ್ ಡಿಸೆಂಡಿಂಗ್ ಆ್ಯಂಡ್ ಸರ್ಕಮ್ಫ್ಲೆಕ್ಸ್ ಅಂತ 2 ಟೈಪ್ಸ್ನ ನಾವು ನೋಡ್ಬೋದು. ಸೊ ಇವಾಗ ಕೊರೋನರಿ ವೇನ್ಸ್ ಬಗ್ಗೆ ನೋಡೋಣ. ಕೊರೋನರಿ ವೇನ್ಸ್ ಡ್ರೈನ್ ಡಿಆಕ್ಸಿಜನೇಟೆಡ್ ಬ್ಲಡ್ ಫ್ರಮ್ ದ ಹಾರ್ಟ್ ಮಸಲ್. ಇವೇನು ಮಾಡ್ತಪ್ಪ ಅಂದರೆ ಡ್ರೈನ್ ಮಾಡ್ತವೆ. ಯಾವುದನ್ನ ಅಂದರೆ ಡಿಆಕ್ಸಿಜನೇಟೆಡ್ ಬ್ಲಡ್ನ ಇವು ಹಾರ್ಟ್ ಮಸಲಿಂದ ಡ್ರೈನ್ ಮಾಡ್ತವೆ. ಆ್ಯಂಡ್ ಮೇಜರ್ ವೇನ್ಸ್ ಇನ್ಕ್ಲೂಡ್, ಇದರಲ್ಲಿ ಬರುವಂಥ ಮೇಜರ್ ಆಗಿರುವಂಥ ವೇನ್ಸ್ ಯಾವಪ್ಪ ಕೊರೋನರಿ ವೇನ್ಸ್ ಅಂತಂದ್ರೆ ಗ್ರೇಟ್ ಕಾರ್ಡಿಯಾಕ್ ವೇನ್, ಮಿಡಲ್ ಕಾರ್ಡಿಯಾಕ್ ವೇನ್ ಆ್ಯಂಡ್ ಸ್ಮಾಲ್ ಕಾರ್ಡಿಯಾಕ್ ವೇನ್. ಇದರಲ್ಲಿ ನಾವು 3 ಮೇನ್ ವೇನ್ಸ್ನ ನೋಡ್ಬೋದು. ಅವು ಯಾವಂದ್ರೆ ಗ್ರೇಟ್ ಕಾರ್ಡಿಯಾಕ್ ವೇನ್, ಮಿಡಲ್ ಕಾರ್ಡಿಯಾಕ್ ವೇನ್ ಆ್ಯಂಡ್ ಸ್ಮಾಲ್ ಕಾರ್ಡಿಯಾಕ್ ವೇನ್ ಅಂತ ನಾವು ನೋಡ್ಬೋದು. ಇಲ್ಲಿ ನಿಮಗೆ ಈ ಡೈಗ್ರಾಮಲ್ಲಿ ನೀವು ನೋಡ್ಬೋದು. ಸೊ ಇದರಲ್ಲಿ ಒಂದು ಮೇನ್ ನೋಟ್ ಅಂತಂದ್ರೆ
The coronary arteries supply oxygenated blood to the heart muscle, while coronary veins drain deoxygenated blood. Keep the heart healthy and functioning properly. ಇದೇನಂದ್ರೆ ಕೊರೋನರಿ ಆರ್ಟ್ರೀಸ್ ಆಕ್ಸಿಜನೇಟೆಡ್ ಬ್ಲಡ್ನ ಹಾರ್ಟ್ ಮಸಲ್ಗೆ ಸಪ್ಲೈ ಮಾಡುತ್ತೆ ಆ್ಯಂಡ್ ಕೊರೋನರಿ ವೇನ್ಸ್ ಹಾರ್ಟ್ ಮಸಲಿಂದ ಡಿಆಕ್ಸಿಜನೇಟೆಡ್ ಬ್ಲಡ್ನ ಕಲೆಕ್ಟ್ ಮಾಡುತ್ತೆ. ಈ ಥರ ಕಂಟಿನ್ಯೂಸ್ ಆಗಿ ಮಾಡೋದ್ರಿಂದ ನಮ್ಮ ಹಾರ್ಟ್ ಫಂಕ್ಷನ್ ಕೂಡ ಪ್ರಾಪರ್ ಆಗಿರುತ್ತಂತ ಒಂದು ಗುಡ್ ನೋಟ್ ಇದಾಗಿರುತ್ತೆ. 1 ಮಾರ್ಕ್ಸ್ಗೆ ಅಬ್ರಿವೇಷನ್ಸ್ ಕೂಡ ಕೇಳ್ತಾರೆ. ಆ ಅಬ್ರಿವೇಷನ್ಸ್ ಯಾವ ಬರ್ತಾವಪ್ಪ ಇದರಲ್ಲಿ ಅಂದ್ರೆ LAD ಲೆಫ್ಟ್ ಆ್ಯಂಟೀರಿಯರ್ ಡಿಸೆಂಡಿಂಗ್ ಮತ್ತು RC ಅಂದ್ರೆ ರೈಟ್ ಕೊರೋನರಿ ಆರ್ಟ್ರಿ ಅಂತ ನಾವು ಇದರಲ್ಲಿ ಅಬ್ರಿವೇಷನ್ಸ್ನ ನೋಡ್ಬೋದು. ಸೊ ಇವಾಗ ನೆಕ್ಸ್ಟ್ ಕೊರೋನರಿ ವೇನ್ಸ್ ಆಯ್ತಲ್ಲ, ಇವಾಗ ನೆಕ್ಸ್ಟ್ ನಾವು ಕೊರೋನರಿ ಸೈನಸ್. ಇವಾಗ ಯಾವ ರೀತಿ ಕೊರೋನರಿ ಆರ್ಟ್ರಿ ಕೊರೋನರಿ ವೇನ್ಸ್ ನೋಡಿದ್ವಲ್ಲ ಅದೇ ರೀತಿ ಕೂಡ ಇದು ಕೊರೋನರಿ ಸೈನಸ್ ಒಂದು ಪಾರ್ಟ್. ಕೊರೋನರಿ ಸೈನಸ್ ಅಂದ್ರೆ ಏನಂದ್ರೆ ಅ ಲಾರ್ಜ್ ವೇನ್ ದಟ್ ಕಲೆಕ್ಟ್ ಬ್ಲಡ್ ಫ್ರಮ್ ದ ಕೊರೋನರಿ ವೇನ್ ಆ್ಯಂಡ್ ಎಂಪ್ಟೀಸ್ ಇನ್ ಟು ದ ರೈಟ್ ಏಟ್ರಿಯಮ್. ಇದೇನಿದೆ ಅಲ್ಲ ಕೊರೋನರಿ ಸೈನಸ್ ಅಂದ್ರೆ ಇದು ಒಂದು ಲಾರ್ಜ್ ವೇನ್ ಆಗಿರುತ್ತೆ. ಅಂದರೆ ಇದು ಏನು ಕಲೆಕ್ಟ್ ಮಾಡುತ್ತಂದ್ರೆ ಈ ಕೊರೋನರಿ ವೇನ್ ಏನು ಕಲೆಕ್ಟ್ ಮಾಡಿರುತ್ತಲ್ಲ ಡಿಆಕ್ಸಿನೇಟೆಡ್ ಬ್ಲಡ್ನ, ಆ ಡಿಆಕ್ಸಿನೇಟೆಡ್ ಬ್ಲಡ್ನ ಇದು ಕೊರೋನರಿ ಸೈನಸ್ ಇದು ಒಂದು ಲಾರ್ಜ್ ವೇನ್ ಆಗಿರೋದ್ರಿಂದ ಈ ಕೊರೋನರಿ ವೇನ್ಸಿಂದ ಅದನ್ನು ಕಲೆಕ್ಟ್ ಮಾಡಿ ಅದನ್ನು ಹೋಗಿ ಎಲ್ಲಿ ಹಾಕುತ್ತಪ್ಪ ಅಥವಾ ಎಲ್ಲಿ ಎಲ್ಲಿ ಕಳಿಸುತ್ತಂದ್ರೆ ಅದು ರೈಟ್ ಏಟ್ರಿಯಮ್ಗೆ ಕಳಿಸುತ್ತೆ. ಇದು ಕೊರೋನರಿ ಸೈನಸ್ ಆಗಿರುತ್ತೆ. ಸೊ ಇವಾಗ ನೆಕ್ಸ್ಟ್ ನಾವು ಈ ಹಾರ್ಟ್ ಮಸಲ್ಗೆ ಯಾವ ರೀತಿ ಬ್ಲಡ್ ಸಪ್ಲೈ ಆಗುತ್ತಾ ಮತ್ತು ಅದು ರಿಟರ್ನ್ ಯಾವ ರೀತಿ ರೈಟ್ ಏಟ್ರಿಯಮ್ಗೆ ಬರುತ್ತಂತ ಒಂದು ಪಾತ್ವೇನ ನೋಡೋಣ, ಅಂದರೆ ಫ್ಲೋ ಪಾತ್ನ ನೋಡೋಣ. ಸೊ ಇದು ಕೊರೋನರಿ ಸರ್ಕ್ಯುಲೇಷನ್ ಆಗಿರುತ್ತೆ. ನಿಮಗೆ ಕಾರ್ಡಿಯಾಕ್ ಸರ್ಕ್ಯುಲೇಷನ್ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಅದರದ್ದು ಪಾತ್ವೇನ ತಿಳಿಸಿ. ಸೊ ಇವಾಗ ಕೊರೋನರಿ ಸರ್ಕ್ಯುಲೇಷನ್ನ ಪಾತ್ವೇನ ನೋಡೋಣ. ಅದರಲ್ಲಿ ಫಸ್ಟ್ ಇವಾಗ ಅವೋರ್ಟಕ್ಕೆ ಬ್ಲಡ್ ಬರುತ್ತೆ. ಆ ಬ್ಲಡ್ ಬಂದಿರೋ ಬ್ಲಡ್ ಎಲ್ಲಿಗೆ ಹೋಗುತ್ತೆ ಅಂದರೆ ಕೊರೋನರಿ ಆರ್ಟ್ರೀಸ್ಗೆ ಹೋಗುತ್ತೆ. ಕೊರೋನರಿ ಆರ್ಟ್ರೀಸಿಂದ ಅದು ಎಲ್ಲಿ ಬರುತ್ತೆ ಅಂದರೆ ಕ್ಯಾಪಿಲರೀಸ್ ಅಂದ್ರೆ ಒಂದು ಸ್ಮಾಲ್ ಇವು ಒಂದು ಗ್ಯಾಸ್ ಎಕ್ಸ್ಚೇಂಜಿಂಗ್ ಯೂನಿಟ್ಸ್ ಅಂತ ಹೇಳ್ಬೋದು. ಇದರಲ್ಲಿ ಗ್ಯಾಸ್ ಎಕ್ಸ್ಚೇಂಜ್ ಆಗಿ ಅವೇನು ಮಾಡ್ತೈತಿ, ಆ ಗ್ಯಾಸ್ ಎಕ್ಸ್ಚೇಂಜ್ ಆಗಿರೋ ಬ್ಲಡ್ ಕೊರೋನರಿ ವೇನ್ಸಿಗೆ ಬರುತ್ತೆ. ಆ ಕೊರೋನರಿ ವೇನ್ಸಿಂದ ಅದು ಕೊರೋನರಿ ಸೈನಸ್ ಅಂದರೆ ಕೊರೋನರಿ ವೇನ್ಸ್ ಆಗಿರ್ತಾವೆ, ಒಂದು ಬ್ರಾಂಚಸ್ ಥರ ಇರ್ತವೆ. ಆ ಬ್ರಾಂಚಸ್ಸಿಂದ ಲಾರ್ಜ್ ವೇನ್ ಆಗಿರುವಂಥ ಒಂದು ಕೊರೋನರಿ ಸೈನಸ್ಸಿಗೆ ಬರ್ತಾವೆ. ಅಲ್ಲಿ ಬಂದಿರತಕ್ಕಂಥ ಬ್ಲಡ್ ಎಲ್ಲಿಗೆ ಬರುತ್ತಪ್ಪ ಡೈರೆಕ್ಟ್ ಅಂದ್ರೆ ರೈಟ್ ಏಟ್ರಿಯಮ್ಗೆ ಮತ್ತೆ ಅದು ರಿಟರ್ನ್ ಬ್ಯಾಕ್ ಆಗಿ ಬರುತ್ತೆ. ಇದು ಒಂದು ಹಾರ್ಟ್ದು ಅಥವಾ ಕೊರೋನರಿ ಸರ್ಕ್ಯುಲೇಷನ್ ಆಗಿರುತ್ತೆ. ಸೊ ನೋಡಿದ್ರಲ್ಲ ಇಲ್ಲಿವರೆಗೂ ಕೊರೋನರಿ ಸರ್ಕ್ಯುಲೇಷನ್ ಅಂತಂದ್ರೆ ಒಂದು ಈ ಡೈಗ್ರಾಮ್ ಮೂಲಕನೇ ನಾವು ಕಂಪ್ಲೀಟಾಗಿ ತಿಳ್ಕೊಬೋದು. ಇವಾಗ ಅವೋರ್ಟಕ್ಕೆ ಏನು ಬಂದಿರುತ್ತೆ, ಅವೋರ್ಟದಲ್ಲಿ ಯಾವ ಬ್ಲಡ್ ಇರುತ್ತೆ ಅಂದರೆ ಆಕ್ಸಿಜನೇಟೆಡ್ ಬ್ಲಡ್. ಆ ಆಕ್ಸಿಜನೇಟೆಡ್ ಬ್ಲಡ್ ನಮಗೆಲ್ಲ ಗೊತ್ತಾ ಕೊರೋನರಿ ಆರ್ಟ್ರೀಸ್ಗೆ ಹೋಗುತ್ತೆ. ಕೊರೋನರಿ ಆರ್ಟ್ರೀಸಿಂದ ಕ್ಯಾಪಿಲರೀಸ್ ಅಂದರೆ ಅಲ್ಲಿ ಗ್ಯಾಸ್ ಎಕ್ಸ್ಚೇಂಜ್ ಆಗಿ ಮತ್ತೆ ಅದು ಕೊರೋನರಿ ವೇನ್ಸಿಗೆ ಬರುತ್ತೆ. ಕೊರೋನರಿ ವೇನ್ಸಿಂದ ಕೊರೋನರಿ ಸೈನಸ್ಸಿಗೆ ಬರುತ್ತೆ. ಕೊರೋನರಿ ಸೈನಸ್ಸಿಂದ ಮತ್ತೆ ರೈಟ್ ಏಟ್ರಿಯಮ್ಗೆ ಬ್ಲಡ್ ಡಿಆಕ್ಸಿಜನೇಟೆಡ್ ಬ್ಲಡ್ ರಿಟರ್ನ್ ಬ್ಯಾಕ್ ಆಗಿ ಬರುತ್ತೆ. ಸೊ ನೆಕ್ಸ್ಟ್ ನಾವು ನರ್ವ್ ಸಪ್ಲೈ ಅಂದರೆ ಹಾರ್ಟ್ಗೆ ಇರುವಂಥ ನರ್ವ್ ಸಪ್ಲೈ ಬಗ್ಗೆ ನೋಡೋಣ. ಇದು ಏನಾಗಿರುತ್ತೆ ಅಂದರೆ ಆಟೋನಮಿಕ್ ಕಂಟ್ರೋಲಲ್ಲಿರುತ್ತೆ. ಆಟೋನಮಿಕ್ ಕಂಟ್ರೋಲ್ ಅಂತಂದರೆ ಇನ್ವ್ಯಾಲಂಟರಿ ಕಂಟ್ರೋಲ್ ಆಗಿರುತ್ತೆ. ಈ ನರ್ವ್ ಸಪ್ಲೈಯಲ್ಲಿ ನಾವು 2 ಟೈಪ್ಸ್ನ ನೋಡ್ಬೋದು. ಫಸ್ಟ್ ಒನ್ ಪ್ಯಾರಾಸಿಂಪಥೆಟಿಕ್ ಆ್ಯಂಡ್ ಸಿಂಪಥೆಟಿಕ್ ಅಂತ ಹೇಳ್ತೀವಿ. ಪ್ಯಾರಾಸಿಂಪಥೆಟಿಕ್ ಅಂತಂದರೆ ಅದು ಯಾವ ನರ್ವ್ ರೆಸ್ಪಾನ್ಸಿಬಲ್ ಇರುತ್ತೆ ಅಂದರೆ ವೇಗಸ್ ನರ್ವು ಪ್ಯಾರಾಸಿಂಪಥೆಟಿಕ್ಗೆ ರೆಸ್ಪಾನ್ಸಿಬಲ್ ಇರುತ್ತೆ. ಇದೇನು ಮಾಡುತ್ತೆ ಅಂದ್ರೆ ಹಾರ್ಟ್ ರೇಟ್ನ ಇದು ಸ್ಲೋ ಮಾಡುತ್ತೆ. ಯಾವುದ್ರ ಮೂಲಕ ಅಂತಂದ್ರೆ ಅಸಿಟೈಲ್ ಕೋಲಿನ್ ಮೂಲಕ ಇದು ಹಾರ್ಟ್ ರೇಟ್ನ ಸ್ಲೋ ಮಾಡುತ್ತೆ. ಇವಾಗ ಅಸಿಟೈಲ್ ಕೋಲಿನ್ ಅಂತಂದ್ರೇನು, ಇದು ಒಂದು ನ್ಯೂರೋ ಟ್ರಾನ್ಸ್ಮಿಟರ್ ಆಗಿರುತ್ತೆ. ಇದು SA ನೋಡ್ ಏನಿರುತ್ತಲ್ಲ SA ನೋಡ್ನ ಆ್ಯಕ್ಟಿವಿಟಿನ ಡಿಕ್ರೀಸ್ ಮಾಡುತ್ತೆ. ಈ ಡಿಕ್ರೀಸ್ ಆಗೋದ್ರಿಂದ ಹಾರ್ಟ್ ರೇಟ್ ಕೂಡ ಡಿಕ್ರೀಸ್ ಆಗುತ್ತೆ. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ಸಿಂಪಥೆಟಿಕ್ ನರ್ವ್ ಕಾರ್ಡಿಯಾಕ್ ಅಸೆಲರೇಟರ್ ನರ್ವ್. ಇದೇನು ಮಾಡುತ್ತಂದ್ರೆ ಇನ್ಕ್ರೀಸ್ ಹಾರ್ಟ್ ರೇಟ್ ಆ್ಯಂಡ್ ಫೋರ್ಸ್. ಇದು ಹಾರ್ಟ್ ರೇಟ್ನ ಇನ್ಕ್ರೀಸ್ ಮಾಡುತ್ತೆ ಮತ್ತು ಫೋರ್ಸ್ ಕೂಡ ಇನ್ಕ್ರೀಸ್ ಮಾಡುತ್ತೆ. ಯಾವುದರಿಂದ ಅಂದರೆ ನಾರ್ಎಫಿನೆಫ್ರಿನ್ ಅನ್ನೋ ನ್ಯೂರೋ ಟ್ರಾನ್ಸ್ಮಿಟರಿಂದ ಇದ್ದು ನಮ್ಮ ಹಾರ್ಟ್ ರೇಟ್ನ ಇನ್ಕ್ರೀಸ್ ಮಾಡುತ್ತೆ. ನಾರ್ಎಫಿನೆಫ್ರಿನ್ ಅಂತಂದರೆ ಇದು ಒಂದು ನ್ಯೂರೋ ಟ್ರಾನ್ಸ್ಮಿಟರ್ ಆಗಿರುತ್ತೆ. ಇದೇನು ಮಾಡುತ್ತಂದ್ರೆ ಇನ್ಕ್ರೀಸ್ SA ನೋಡ್ ಆ್ಯಕ್ಟಿವಿಟಿ. ಇದು SA ನೋಡ್ ಏನಿರುತ್ತಲ್ಲ ಆ SA ನೋಡ್ ಆ್ಯಕ್ಟಿವಿಟಿನ ಇದು ಇನ್ಕ್ರೀಸ್ ಮಾಡೋದ್ರಿಂದ ನಮ್ಮ ಹಾರ್ಟ್ ರೇಟ್ ಮತ್ತು ಅದು ಫೋರ್ಸ್ ಇನ್ಕ್ರೀಸ್ ಆಗುತ್ತೆ. ಸೊ ಇವೆರಡು ನರ್ವ್ ಸಪ್ಲೈಯಲ್ಲಿ ಬರೋವಂಥ 2 ಟೈಪ್ಸ್ ಆಗಿರ್ತವೆ. ಇವೇನು ಮಾಡ್ತಾವೆ ಅಂದ್ರೆ ಹಾರ್ಟ್ ರೇಟ್ನ ಒಂದು ಇನ್ಕ್ರೀಸ್ ಮಾಡಿದರೆ ಇನ್ನೊಂದು ಡಿಕ್ರೀಸ್ ಮಾಡುತ್ತೆ. ಇನ್ನು ಶಾರ್ಟಲ್ಲಿ ಹೇಳ್ಬೇಕಂತಂದ್ರೆ ಪ್ಯಾರಾಸಿಂಪಥೆಟಿಕ್ ಅಥವಾ ವೇಗಸ್ ನರ್ವ್ ಏನಿದೆ ಇದು ಹಾರ್ಟ್ ರೇಟ್ನ ಸ್ಲೋ ಮಾಡುತ್ತಾ
ಮತ್ತು ಸಿಂಪಥೆಟಿಕ್ ನರ್ವು ಅಥವಾ ಕಾರ್ಡಿಯಾಕ್ ಅಸೆಲರೇಟರ್ ನರ್ವ್ ಏನಿದೆಯಲ್ಲ ಇದು ಹಾರ್ಟ್ ರೇಟ್ನ ಇನ್ಕ್ರೀಸ್ ಮಾಡುತ್ತಾ. ಯಾವುದರಿಂದ ಅಂದರೆ ನಾರೆಫಿನೆಫ್ರಿನಿಂದ ಇದು ಇನ್ಕ್ರೀಸ್ ಮಾಡುತ್ತಾ. ಸೊ ನೋಡಿದ್ರಲ್ಲ, ಇವತ್ತಿನ ಕ್ಲಾಸಲ್ಲಿ ನಾವು ಕೊರೋನರಿ ಸರ್ಕ್ಯುಲೇಷನ್ ಬಗ್ಗೆ ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡಿದ್ದೀವಿ. ಅದರಲ್ಲಿ ಏನೇನು ಕವರ್ ಆಗುತ್ತಂದ್ರೆ ಕೊರೋನರಿ ಸರ್ಕ್ಯುಲೇಷನ್ ಅಂದರೆ ಕೊರೋನರಿ ಆರ್ಟ್ರೀಸ್, ಕೊರೋನರಿ ವೇನ್ಸ್ ಆ್ಯಂಡ್ ಕೊರೋನರಿ ಸೈನಸ್, ಮತ್ತು ಈ ಕೊರೋನರಿ ಸರ್ಕ್ಯುಲೇಷನ್ ಯಾವ ರೀತಿ ಫ್ಲೋ ಪಾತ್ ಇದೆ ಅಥವಾ ಪಾತ್ವೇ ಏನಿದೆ ಅಂತ ನೋಡಿದ್ವಿ. ಸೊ ಮತ್ತೆ ನೆಕ್ಸ್ಟ್ ನರ್ವ್ ಸಪ್ಲೈ, ಹಾರ್ಟ್ಗೆ ಇರುವಂಥ ನರ್ವ್ ಸಪ್ಲೈ ಬಗ್ಗೆ ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡಿದ್ದೀವಿ. ಇದರಲ್ಲಿ ಏನಾದರೂ ನಿಮಗೆ ಎಕ್ಸ್ಟ್ರಾ ನೋಟ್ಸ್ ಬೇಕಿದ್ದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋದಲ್ಲಿ ನಿಮಗೆ ಯಾವ ಟಾಪಿಕ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.